ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಒಂದು ಪೈಪೋಟಿ ನಡೀತಾ ಇರುವಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ಜನರಿಗೆ ಏನು ಭರವಸೆ ಕೊಟ್ಟಿದ್ರು, ಇವತ್ತು ಆ ಭರವಸೆ ಮುಖಾಂತರವಾಗಿ ಇವತ್ತು ಕಾಂಗ್ರೆಸ್ಸು ಇವತ್ತು ಹಗರಣಗಳ ಒಂದು ಸರ್ಕಾರ ಅನ್ನುವಂಥದ್ದನ್ನು ಇವತ್ತು ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಇವತ್ತು ಮೂಡ ಹಗರಣ, ವಾಲ್ಮೀಕಿ ಹಗರಣ, ಇವತ್ತು ಅನೇಕ ಭಾಗದಲ್ಲಿ ಕೂಡ ಇವತ್ತು ಹಗರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ಸು ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ರಸ್ತೆಯಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಬಸ್ ಏನು ಓಡಾಡ್ತಾವೋ ಆ ಬಸ್ಗಳು ಅಲ್ಲೇ ರಸ್ತೆಯಲ್ಲೇ ನಿಲ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಿನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಬೆಂಗಳೂರು ನಗರ ಒಂದು ಅಷ್ಟೇ ಅವ್ರಿಗೆ ಕಾಣ್ತಾ ಇದೆ. ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಗುಂಡಿಗಳು ಬಿದ್ದವು, ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ಒಂದು ಪರಿಹಾರ ಜನರಿಗೆ ಸಿಗ್ತಾ ಇಲ್ಲ. ಕೇವಲ ಗ್ಯಾರಂಟಿ ಮೂಲಕನೇ ಇವತ್ತು ನಾವು ಸರ್ಕಾರ ಇವತ್ತು ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಜನ ಅವ್ರನ್ನ ಕ್ಷಮಿಸಲ್ಲ. ಯಾಕಂದರೆ ಗ್ಯಾರಂಟಿ ಒಂದು ಕಡೆ ಇರ್ಬೋದು, ತಾವು ಕೊಟ್ಟಿದ್ದೀರಿ, ಆದರೆ ಗ್ಯಾರಂಟಿ ಆದಮೇಲೆ ಮುಂದೆ ರಾಜ್ಯದ ಅಭಿವೃದ್ಧಿಯನ್ನು ಇವತ್ತು ಕಡೆಗಣಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ನಡೀತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ಇವತ್ತು ಪ್ರತಿ ಹಂತದಲ್ಲಿ ನಾವು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ಸಿಗೆ ಯಾಕಾರ ಮತ ಹಾಕಿದ್ದೇವಪ್ಪ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನು ಇವತ್ತು ಅನೇಕ ಜನರು ಮಾತನಾಡ್ತಕ್ಕಂಥದ್ದು. ನಾನು ಕೇವಲ ಒಬ್ಬ ಮಾಜಿ ಮಂತ್ರಿ ಅಂತಲ್ಲ, ಆದರೆ ಇವತ್ತು ಜನಸಾಮಾನ್ಯರು ಮಾತಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ನಾವು ಓಟ್ ಹಾಕಬಾರ್ದಾಗಿತ್ತು ಅನ್ನುವಂಥ ಭಾವನೆ ಇವತ್ತು ರಾಜ್ಯದ ಜನತೆಯಲ್ಲಿ ಬರ್ತಾ ಇದೆ.